ವ್ಯಾಪಾರ ಕ್ಷೇತ್ರದಲ್ಲಿ ಎಷ್ಟೇ ಸವಾಲುಗಳಿದ್ರೂ ಕೂಡ, ಎಷ್ಟೇ ಕಲಹಗಳಿದ್ರೂ ಕೂಡ, ಎಷ್ಟೇ ಚಿಂತೆಗಳಿದ್ರೂ ಕೂಡ ಶಾಂತಿ ಮತ್ತು ಸಂಯಮದಿಂದ ವರ್ತಿಸಿದ್ದೇ ಆದ್ರೆ ಅದರಲ್ಲಿ ನೀವು ಸಕ್ಸಸ್ ಕಾಣ್ತೀರಿ ಅನ್ನುವಂಥದ್ದನ್ನ ಗಮನದಲ್ಲಿಟ್ಕೋಬೇಕಾಗುತ್ತೆ. ಇನ್ನು ಕೌಟುಂಬಿಕ ವಿಚಾರದಲ್ಲಿ ಕಲಹ ಇರುತ್ತೆ, ಸಣ್ಣ ಪುಟ್ಟ ವಿಚಾರದಲ್ಲಿ ವೈಮನಸ್ಸಿರುತ್ತೆ. ಆ ವೈಮನಸ್ಸು ಆಗಿಂದಾಗೆ ಸರಿ ಮಾಡ್ಕೊಂಡ್ಬಿಡ್ಬೇಕು. ಅದನ್ನ ದೀರ್ಘಕಾಲದವರೆಗೆ ಎಳಿಬಾರದು. ಅದನ್ನ ಸುಮ್ಮನೆ ಸಣ್ಣ ಒಂದು ಬಿರುಕು ಇಡೀ ಒಂದು ಅಣೆಕಟ್ಟೆಯನ್ನು ಬೆಳೆಸುತ್ತೆ. ಹಾಗಾಗಿ ಒಂದು ಚಿಕ್ಕ ಸಮಸ್ಯೆಯನ್ನ ಆಗಿಂದಾಗೆ ಅದನ್ನು ಸರಿ ಮಾಡ್ಕೊಂಡು ಹೋದ್ರೆ ನೀವು ಖುಷಿಯಾಗಿರ್ತೀರಿ, ಅವರು ಖುಷಿಯಾಗಿರ್ತಾರೆ. ಇದನ್ನು ಕೂಡ ನೀವು ಗಮನಿಸಬೇಕು. ಪತಿ ಪತ್ನಿಯರ ಮಧ್ಯದಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಮಾತುಕತೆಯ ಮೂಲಕ ಸರಿ ಮಾಡ್ಕೊಳ್ಳಿ. ಇನ್ನು ಈ ಸ್ಥಾನಮಾನ, ನಿಮಗಿರ್ತಕ್ಕಂಥ ಸ್ಥಾನಮಾನಗಳು, ಈ ರಾಜಕೀಯ ಕ್ಷೇತ್ರನೋ ಅಥವಾ ಯಾವುದೊಂದು ದೊಡ್ಡ ಪೋಸ್ಟ್ ನಲ್ಲಿರುವಂತವ್ರು, ನಿಮ್ಮ ಈಗಿರುವಂತ ಸ್ಥಾನಗಳ ಬಗ್ಗೆ ಸ್ವಲ್ಪ ಭಯ ಇರುತ್ತೆ. ನನಗೆ ಈ ಕುರ್ಚಿ ಮೇಲೆ ಕೂಡಕ್ಕಾಗತ್ತಾ ಅಂದ್ರೆ ನಾನು ಇರುವಂತ ಸ್ಥಾನದಲ್ಲಿನೇ ಇರ್ತೀನಾ, ಅಥವಾ ಎಲ್ಲಿ ಕೆಳಗಿಳಿಯುವಂತ ಸಂದರ್ಭ ಬಂದು ಬಿಡಬಹುದೇನೋ ಅನ್ನುವಂತ ಒಂದು ಭಯ ಆತಂಕ ನಿಮ್ಮಲ್ಲಿ ಕಾಡುತ್ತೆ. ಏನಾಗಲ್ಲ, ಧೈರ್ಯವಾಗಿರಿ. ಮತ್ತೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ. ಕೆಲಸದ ಮೇಲೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು. ಕೆಲಸದ ಮೇಲೆ ಇನ್ನೂ ಫೋಕಸ್ ಮಾಡಬೇಕು. ಜಾಸ್ತಿ ಹೆಚ್ಚಿನ ಫೋಕಸ್ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಲಾಭ ಇದೆ, ಅನುಕೂಲ ಆಗುತ್ತೆ. ಆ ಸಮಸ್ಯೆಯಿಂದ ನೀವು ಬಚಾವಾಗ್ತೀರಿ, ಸ್ಥಾನ ನಷ್ಟದಿಂದ ನೀವು ಬಚಾವಾಗ್ತೀರಿ. ಇನ್ನು ಈ ಕೆಲವೊಂದು ಅನುಮಾನದ ಸಂಗತಿಗಳಿರ್ತವೆ, ಕೆಲವೊಂದು ಸಂಶಯಗಳಿರುತ್ತೆ, ಅನುಮಾನಗಳಿರುತ್ತೆ. ಏನ್ ನಡೀತಾ ಇದೆ, ಏನಿಲ್ಲ, ಏನಾಗಬಹುದು, ಏನಿಲ್ಲ. ಕೆಲವೊಂದು ಭ್ರಮನಿರಸನ ರೀತಿಯಲ್ಲಿ ನಿಮ್ಮೊಳಗನೆ ನೀವು ಸಾಕಷ್ಟು ಕ್ವಶನ್ ಮಾರ್ಕ್ಗಳು ಇರ್ತವೆ. ಜಾಸ್ತಿ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಅತಿ ಆದ್ರೆ ಅಮೃತ ವಿಷ ಆಗುತ್ತಂತಾರಲ್ಲ, ಕೂಲಾಗಿರಿ, ಕೂಲಾಗಿ ಹ್ಯಾಂಡಲ್ ಮಾಡಿ. ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಭಾಯಿಸ್ತಾ ಒಂದೊಂದು ಮೆಟ್ಲು